ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದು 100 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ. ನಿತ್ಯ ಸಾವಿರಾರು ಮಂದಿ ಬಡ ರೋಗಿಗಳು ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿನ ಆಪರೇಷನ್ ಥಿಯೇಟರ್ಗೆ ಬೆಂಕಿ ಬಿದ್ದು ತಿಂಗಳು ಕಳೆದ್ರೂ ಇನ್ನೂ ದುರಸ್ತಿ ಕಾರ್ಯ ಪೂರ್ಣಗೊಂಡಿಲ್ಲ. ಪರಿಣಾಮ ಗರ್ಭಿಣಿಯರು, ಮೂಳೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿವಿಧ ಚಿಕಿತ್ಸೆಗಾಗಿ ರೋಗಿಗಳು ಪರದಾಡುವಂತಾಗಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ ಥಿಯೇಟರ್ ಬಂದ್. ಅಗ್ನಿ ಅವಘಡ ನಡೆದು ತಿಂಗಳು ಕಳೆದ್ರೂ ದುರಸ್ತಿ ಮಾಡದ ಅಧಿಕಾರಿಗಳು. ಗರ್ಭಿಣಿಯರು, ಶಸ್ತ್ರಚಿಕಿತ್ಸೆಯ ರೋಗಿಗಳ ಗೋಳು ಕೇಳೋರ್ಯಾರು? ಇದು ಬೆಂಗಳೂರು ಹೊರವಲಯದ ಆನೇಕಲ್ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ. 100 ಹಾಸಿಗೆಗಳ ಈ ಆಸ್ಪತ್ರೆ ಸುತ್ತಮುತ್ತಲಿನ ಬಡವರು, ಕೂಲಿ ಕಾರ್ಮಿಕರು, ಗ್ರಾಮೀಣ ಭಾಗದ ಜನರಿಗೆ ಪ್ರಮುಖ ಆಶ್ರಯ. ಆದರೆ ಇದೇ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಈಗ ಬಂದ್ ಆಗಿದೆ. ಕಳೆದ ತಿಂಗಳು 14ರಂದು ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿ ಮಿಷಿನರಿಗಳು, ಬೆಡ್ಗಳು ಸೇರಿದಂತೆ ಹಲವು ವೈದ್ಯಕೀಯ ಉಪಕರಣಗಳು ಸುಟ್ಟು ಕರಕಲಾಗಿದ್ವು. ಆದರೆ ಘಟನೆ ನಡೆದು ಬರೋಬ್ಬರಿ ತಿಂಗಳು ಕಳೀತಾ ಇದ್ರೂ ದುರಸ್ತಿ ಮಾತ್ರ ಮಾಡಿಲ್ಲ. ಮತ್ತೆ ಇಲ್ಲಿ ಎಲ್ಲ ಸುಟ್ಟೋಗಿರೋದ್ರಿಂದ ಗರ್ಭಿಣಿಯಸ್ಥರಿಗೆಲ್ಲನೂ ತೊಂದರೆ ಆಗ್ತಿದೆ. ಮತ್ತೆ ಡೆಲಿವರಿ ಸ್ಟೇಷನ್ ಅಂದ್ರೆ ನಾರ್ಮಲ್ ಮಾತ್ರ ಇಲ್ಲಿ ಮಾಡ್ತಾ ಇರೋದು. ಮತ್ತೆ ಸಿಸರಿನ್, ಸಿ ಸೆಕ್ಷನ್ ಮಾಡ್ಬೇಕಂದ್ರೆಲ್ಲ ಬೆಂಗಳೂರಿಗೆ ಹೇಳ್ತಾ ಇದ್ದಾರೆ. ನಮ್ಗೆ ತೊಂದರೆ ಜಾಸ್ತಿ ಆಗ್ತಾ ಇದೆ. ಬೇರೆ ಕಡೆ ಹಳ್ಳಿಗಳಿಂದನೂ ಬರ್ತಾರೆ, ಸಿಟಿಗಳ ಕಡೆ ಚಂದಾಪುರದಿಂದ ಬರ್ತಾರೆ ಗೌರ್ಮೆಂಟ್ ಅಂತ. ಇಲ್ಲಿ ಫೆಸಿಲಿಟಿ ಚೆನ್ನಾಗಿದೆ, ಬಟ್ ಈಗ ಸುಟ್ಟೋಗಿರೋದ್ರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. ಇನ್ನು ಆಪರೇಷನ್ ಥಿಯೇಟರ್ ವ್ಯವಸ್ಥೆ ಇಲ್ಲದ ಕಾರಣ ಸರ್ಕಾರಿ ಆಸ್ಪತ್ರೆಯನ್ನೇ ನಂಬಿಕೊಂಡು ಬಂದಿರುವ ರೋಗಿಗಳು ಪರದಾಡುವಂತಾಗಿದೆ. ಗರ್ಭಿಣಿಯರು, ಮೂಳೆ ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ಕೊನೆ ಕ್ಷಣದಲ್ಲಿ ಬೆಂಗಳೂರಿನ ಬೇರೆ ಆಸ್ಪತ್ರೆಗಳಿಗೆ ಕಳುಹಿಸಲಾಗ್ತಾ ಇದೆ. ತುರ್ತು ಸಂದರ್ಭದಲ್ಲಿ ರೋಗಿಯನ್ನ ಬೇರೆ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದ್ರೆ ಯಾರು ಜವಾಬ್ದಾರಿ ಎಂದು ಕಿಡಿಕಾರಿದ್ದಾರೆ. ಸ್ಥಳೀಯ ಸಂಸದ ಮಂಜುನಾಥ್, ಶಾಸಕ ಬಿ ಶಿವಣ್ಣ ಕೂಡ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಿಲ್ಲ ಎಂದು ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಾಕ್ಟ್ರು ಇಲ್ಲಿ ಆಪರೇಷನ್ ಇಲ್ಲ, ಇವಾಗ ಬೇರೆ ಕಡೆ ಹೋಗಿ ಬರೆದು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬೇರೆ ಕಡೆ ಹೋಗೋಕ್ಕೆ ನಮ್ಗೆ ಗೊತ್ತಿಲ್ಲ. ರಾಜ್ಯಗಳು ಕೆಲಸಕ್ಕೆ ಹೋಗ್ತೀರಿ, ರಜೆಗಳು ಕೊಡಲ್ಲ. ಬೇರೆ ಕಡೆ ಹೋಗೋಕ್ಕೆ ನಮ್ಗೆ ಸೌಕರ್ಯ ಇಲ್ಲ ಸರ್. ನಾವು ಕೂಲಿ ಮಾಡಿದ್ರು ಉಂಟು, ಇಲ್ಲಾಂದರೆ ಇಲ್ಲ ಸರ್. ನಮ್ಮ ದುಡಿಮೆ 10,000 ಬರುತ್ತೆ. ನಮ್ಗೆ ರೇಷನು, ಕಾಯಿಲೆಗಳು ತೋರಿಸ್ಕೊಳ್ಳೋಕ್ಕೆ ನಮಗಂತಲೇ ಅಲ್ಲ ಸರ್, ಬರೋ ಪೇಷೆಂಟ್ಗಳಿಗೆಲ್ಲ ಹಂಗೆ ಹೇಳ್ತಾ ಇದ್ದಾರೆ. ಒಂದು ಪೇಷೆಂಟು ಡೆಲಿವರಿನೇ ಮಾಡಿಲ್ಲ, ಮಲ್ಕೊಳ್ರಿ ನೋಡ್ತೀವಿ ಅಂತಾರೆ. ಅರ್ಧ ರಾತ್ರಿಯಲ್ಲಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ರು ಸರ್. ಕಾಲು ಆಪರೇಷನ್ ಮಾಡ್ಬೇಕಂತೇಳಿ ಚೆನ್ನಾಗಿ ತೊಂದರೆ ಇದೆ. ಬೆಳಿಗ್ಗೆ ಬಂದರೆ ಬೆಳಗ್ಗೆನಿಕ ಕಾದಿದ್ರೆ ಡಾಕ್ಟ್ರು ಬರ್ತಾರೆ ಅಂತೆಲ್ಲ ಹೇಳ್ತಾನೆ. ಅವರು ಇದುವರೆಗೂ ಯಾರು ಬಂದಿಲ್ಲ. ಆದರೆ ಇನ್ನು ಅವರು ಟ್ರೈನಿಂಗ್ ಬಂದಿರೋರು ಹೇಳಿದ್ರು, ಇಲ್ಲಿ ಆಪರೇಷನ್ನು ಈ ರೋಗ ಏನು ಕೆಟ್ಟೋಗಿದೆ, ನೀವು ಬೇರೆ ಕಡೆ ಹೋಗ್ರಿ, ಇಲ್ಲಿ ಏನೂ ಆಗಲ್ಲ ಅಂದರು. ನಮ್ಗೆ ನಡೆಯೋಕ್ಕೂ ಅವರೆಲ್ಲ ಅಷ್ಟು ತೊಂದರೆ ಇದೆ. ಇಲ್ಲಿ ಹೇಳೋಂಥವ್ರು ಯಾರು ಇಲ್ಲ. ಡಾಕ್ಟ್ರುಗಳು ಸರಿಯಾಗಿ ಟೈಮ್ ಸರಿಯಾಗಿ ಮಾಡಲ್ಲ ಕೆಲಸ. ಈ ಡಾಕ್ಟ್ರಲ್ಲಿ ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ. ಅಲ್ಲಿ ಕೇಳಿದ್ರೆ ನರ್ಸ್ಗಳನ್ನ ಒಂದು ಬೇರೆಯವ್ರನ್ನ ಅಲ್ಲೇ ಅವರೇ ಇಲ್ಲೇ ಅವರೇ ಅಂತಾರೆ. ಡ್ಯೂಟಿ ಟೈಮ್ನಲ್ಲಿ ಎಷ್ಟು ಟೈಮ್ ಇರಬೇಕು ಡ್ಯೂಟಿನಲ್ಲಿ ಅಲ್ಲಿ ಇರಲ್ಲ. ಇಲ್ಲ ಬರೆದ್ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಬರ್ದಿರಬೇಕು, ಇಲ್ಲ ಹೇಳಬೇಕು. ಅವ್ರು ಯಾರು ಇಲ್ಲ, ಒಬ್ಬರನ್ನೊಬ್ರು ಬಿಟ್ಕೊಡೋದೇ ಇಲ್ಲ. ಅವ್ರು ಕೇಳಿದಾಗೆ ಏನು ಮಾಡ್ತಾರೆ ಅಂದರೆ ಬರ್ತಾರೆ ಅಂತ ಕುಳಿಸ್ಬಿಟ್ರೆ ಪಾಪ ಕಾಯಿಲೆ ಮನುಷ್ಯರು ಅಂದರೆ ಟೇಬಲ್ ಮೇಲೆ ಒಬ್ಬರು ಮಲಗಿದ್ದಾರೆ. ಅವ್ರ ದಿಕ್ಕಿನ ಹಿಂದಿವರು ಅವ್ರು ನೋಡೋರು ಸಿಟಿ ಕೊಡೋಕ್ಕೂ ಆಗಲ್ಲ. ಈ ತರ ನಡೀತದೆ. ಇನ್ನು ದುರಸ್ತಿ ಕಾರ್ಯಕ್ಕೆ ಇದುವರೆಗೂ ಸರ್ಕಾರದಿಂದ ಅನುದಾನ ಬಂದಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಇದೀಗ ವಿವಿಧ ಸಂಘ ಸಂಸ್ಥೆಗಳ ಸಿಎಸ್ಆರ್ ಫಂಡ್ನ ನಿರೀಕ್ಷೆಯಲ್ಲಿ ಅಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ. ಇತ್ತ ಸಮಸ್ಯೆ ಪರಿಹಾರಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ. 3 ವಾರ ಆಗ್ತಾ ಬಂತು. ಅದನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ಇಮಿಡಿಯೇಟಾಗಿ ಗಮನಕ್ಕೆ ತಂದಿದ್ದೀವಿ. ಅವರು ಎಲ್ಲ ಭೇಟಿ ಕೊಟ್ಬಿಟ್ಟು ಏನೇನು ಮಾಡಬೇಕು ಅಂತ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಶಾಸಕರು ಸಹ ಬಂದಿದ್ದಾರೆ. ಬಂದು ಯಾವ್ಯಾವ ಥರ ಏನೇನು ಕರೆಕ್ಟಿವ್ ಮೆಜರ್ಸ್ ತೊಗೋಬೇಕಂತ ಹೇಳಿದ್ದಾರೆ. ಅದ್ರ ಪ್ರಕಾರನೇ ನಾವು ಕಾರ್ಯೋನ್ಮುಖ ಆಗಿದ್ದೀವಿ. ಸದ್ಯಕ್ಕೆ ಸಿವಿಲ್ ವರ್ಕ್ಸ್ ಏನಿತ್ತು ಅದನ್ನು ಸುಮಾರು ಬಹುಪಾಲೆಲ್ಲ ಸುಮಾರು ಮಾಡಿಸಿದ್ದೀವಿ. ಸೊ ಎಲೆಕ್ಟ್ರಿಸಿಟಿದು ಕರೆಂಟ್ ವರ್ಕು ಸ್ವಲ್ಪ ಬಾಕಿ ಇದೆ. ಅದನ್ನೇನೆಂದರೆ ಎಲೆಕ್ಟ್ರಿಕಲ್ ಎಕ್ಸ್ಪರ್ಟೇ ಬಂದು ಮಾಡಬೇಕು. ಅದನ್ನು ನಾವು ಗಮನಕ್ಕೆ ತಂದಿದ್ದೀವಿ. DHO ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ,
ಕಮಿಷನರ್ ಸಾಹೇಬ್ರ ಗಮನಕ್ಕೂ ಹೋಗಿದೆ ಇದು. ಈಗ ಅವರು ಅದನ್ನು ಅದಕ್ಕೆ ಸಂಬಂಧಪಟ್ಟ ಇವ್ರನ್ನ ಎಲೆಕ್ಟ್ರಿಕಲ್ ಕನ್ಸಲ್ಟೆಂಟ್ನ ಇಂಜಿನಿಯರಿಂಗ್ ಸೆಕ್ಷನಿಂದ ಕಳಿಸ್ಬಿಟ್ಟು ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸದ್ಯದಲ್ಲೆಲ್ಲ ರೆಡಿ ಆಗುತ್ತೆ. ಅದೇನು ಅಂತಂದರೆ OT ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಲ್ಲಿಂದ ಕಲ್ಚರ್ಸ್ ತೆಗಿಬೇಕು ನಾವು. ಕಲ್ಚರ್ಸು 2 ರಿಂದ 3 ಕಲ್ಚರು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಬರಬೇಕು. ಅದು ಒಂದೊಂದು ಕಲ್ಚರು 8 ದಿನ 10 ದಿನ ಗ್ಯಾಪಲ್ಲಿ ತೆಗಿಬೇಕು. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ತಾಯಿದ್ದೀವಿ. ಸೊ ಅದು ನೆಗೆಟಿವ್ ಬಂದ ಮೇಲೆ ನಾವು OT ಸ್ಟಾರ್ಟ್ ಮಾಡ್ತೀವಿ. ಒಟ್ನಲ್ಲಿ ಆನೇಕಲ್ ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ಗೆ ಬೆಂಕಿ ಬಿದ್ದು ತಿಂಗಳು ಕಳೀತಾ ಇದ್ರೂ ಇನ್ನೂ ದುರಸ್ತಿ ಪೂರ್ಣಗೊಂಡಿಲ್ಲ. ತುರ್ತು ಶಸ್ತ್ರಚಿಕಿತ್ಸೆ ಅಗತ್ಯವಿರುವ ರೋಗಿಗಳು ಬೆಂಗಳೂರಿನ ಆಸ್ಪತ್ರೆಗಳನ್ನ ಅವಲಂಬಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಆಪರೇಷನ್ ಥಿಯೇಟರ್ ಪುನರಾರಂಭ ಮಾಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.